ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆ ಒಳಗಡೆ ಜೋಡಿ ಹಕ್ಕಿಗಳೇ ಆಗಿದ್ದಂತಹ ಈ ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಹೊರಗಡೆ ಬಂದ ಬಳಿಕನೂ ಕೂಡ ಜೋಡಿಯಾಗಿಯೇ ಇದ್ದಾರೆ. ಬಹುತೇಕ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ಒಟ್ಟಿಗೆ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ಇವರಿಬ್ಬರ ನಡುವೆ ಇರೋದು ಕೇವಲ ಸ್ನೇಹವಲ್ಲ, ಸ್ನೇಹವನ್ನು ಮೀರಿದಂಥ ಸಂಬಂಧ ಇವರ ನಡುವೆ ಇದೆ. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ. ಸದ್ಯದಲ್ಲೇ ಮದುವೆಯೂ ಕೂಡ ಆಗಬಹುದು ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಐಶ್ವರ್ಯ ಮತ್ತು ಶಿಶಿರ್ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿರೋದು ನಿಜ ಅನ್ನುವಂತಹ ವಿಚಾರವನ್ನು ಕೂಡ ಸಾಕಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಲವ್ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಆಗಿದ್ದು ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಇವರ ಅತಿಯಾದಂಥ ಆತ್ಮೀಯತೆಯೇ ಕಾರಣವಾಯಿತು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈ ವಿಚಾರವನ್ನು ಕಿಚ್ಚ ಸುದೀಪ್ ಅವರೇ ಮುಖಕ್ಕೆ ಹೊಡೆದಂತೆ ಹೇಳಿದರೂ ಕೂಡ, ಅಂದರೆ ನೀವು ಇದೇ ರೀತಿ ಅಂದ್ಕೊಂಡೇ ಇದ್ದರೆ ನೀವಿಬ್ಬರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತೇಳಿ ಹೇಳಿದರು. ಅದೇ ಹೀಗಾಗಿ ಕೇವಲ ಒಂದು ವಾರದ ಒಳಗಡೆ ಈ ಒಬ್ಬರಾದ್ಮೇಲೆ ಒಬ್ಬರು ಮನೆಯಿಂದ ಹೊರಗಡೆ ಬಂದರು. ಆದರೂ ಕೂಡ ನಮ್ಮ ಮಧ್ಯೆ ಏನೂ ಇಲ್ಲ, ನಾವಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಅಂತೇಳಿ ಹೇಳ್ತಾನೆ ಬಂದಿರುವಂಥ ಇವರಿಬ್ಬರು ಕೂಡ ಈಗ ಒಂದು ದೊಡ್ಡ ಶಾಕಿಂಗ್ ನ್ಯೂಸನ್ನೇ ಕೊಟ್ಟಿದ್ದಾರೆ. ಇಬ್ಬರು ಪಾರ್ಟ್ನರ್ಸ್ ಆಗೋಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದೇಳುವಂತೆ ಮಾಡಿದೆ ಈ ಶಾಕಿಂಗ್ ನ್ಯೂಸಿಂದ. ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಓಪನ್ ಆಗಿ ಈ ಐಶ್ವರ್ಯ ಶಿಂದೋಗಿ ಮಾತನಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಈ ಮದುವೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಟನ್ನು ಮಾಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯ ಮುದ್ದಾದಂಥ ಜೋಡಿ ಅಂತ ಹೇಳಿದ್ರೆ ಅದು ಐಶ್ವರ್ಯ ಮತ್ತು ಶಿಶಿರ್ಗೆ ಈಗಾಗಲೇ ಒಂದು ಮದುವೆ ಆಗಿ ಹೆಂಡತಿಯನ್ನು ಬಿಟ್ಟಿದ್ದಾರೆ. ಆದರೆ ಇವತ್ತಿಗೂ ಕೂಡ ಶಿಶಿರ್ ಹೊರಗಡೆ ಹೇಳ್ಕೊಳ್ತಾ ಇರೋದು ನಾನು ಒಂಟಿ ಅಂತ ಹೇಳಿ. ಒಂದು ಮದುವೆ ಆಗಿದೆ, ನಾನು ಡಿವೋರ್ಸಿ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಶಿಶಿರ್ ಹೇಳಿಕೊಳ್ತಿಲ್ಲ. ಈ ನಡುವೆ ಈಕೆ ಐಶ್ವರ್ಯ ಶಿಂದೋಗಿ ಮುದ್ದಾದಂತಹ ಹುಡುಗಿ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಒಬ್ಬಂಟಿ. ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಜೀವನದಲ್ಲಿ ಎದುರಿಸಿ ಕುಗ್ಗಿ ಹೋಗಿದ್ದಂಥ ನಟಿಗೆ ಮರುಜೀವವನ್ನು ಕೊಟ್ಟಿದ್ದು ಸಿನಿಮಾ ರಂಗ. ಈಗ ಬಣ್ಣದ ಲೋಕದಲ್ಲಿ ಮಿಂಚುವಂತಹ ಪ್ರಯತ್ನವನ್ನು ಮಾಡ್ತಿರುವಂಥ ಈಕೆಗೆ ಒಂದೊಳ್ಳೆ ಅವಕಾಶದ ಅವಶ್ಯಕತೆ ಇದೆ. ಆದರೆ ಅದು ಸಿಗ್ತಾ ಇಲ್ಲ, ಅದರ ಕೊರತೆಯು ಕೂಡ ಕಾಡ್ತಾ ಇದೆ. ಈ ನಡುವೆ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳಾಗಿದ್ದಂತಹ ಇವರಿಬ್ಬರೂ ಕೂಡ ಈಗ ಮತ್ತೆ ಬಿಗ್ ಬಾಸ್ ಮುಗಿದ ಬಳಿಕವೂ ಕೂಡ ಅತಿ ಹೆಚ್ಚು ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಓಡಾಡ್ತಿದ್ದಾರೆ, ಒಟ್ಟಿಗೆ ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಸುತ್ತುತ್ತಿದ್ದಾರೆ. ಈಗಾಗಲೇ ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ರೊಮ್ಯಾಂಟಿಕ್ ಹಾಡುಗಳಿಗೆ ಒಟ್ಟಿಗೆ ಹೆಜ್ಜೆಯನ್ನು ಹಾಕ್ತಾ ರೀಲ್ಸ್ಗಳನ್ನು ಮಾಡ್ತಾ ಒಟ್ಟೊಟ್ಟಿಗೆ ಜಾಲಿ ಟ್ರಿಪ್ಗಳನ್ನು ಕೂಡ ಮಾಡ್ತಾ ಲೈಫನ್ನು ಎಂಜಾಯ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು. ಮೋಸ್ಟ್ ಆಫ್ ದಿ ಟೈಮ್ ಇಬ್ಬರು ಕೂಡ ಅಂಟ್ಕೊಂಡೇ ಇರ್ತಿದ್ರು. ಒಬ್ಬರ ಮೇಲೆ ಒಬ್ಬರು ಮಲಗೋದೇನೋ, ಒಬ್ಬರ ಹೆಗಲನ್ನು ಮತ್ತೊಬ್ಬರು ಸಪೋರ್ಟಾಗಿ ತೆಗೆದುಕೊಳ್ಳೋದೇನೋ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇಬ್ಬರಿಗೆ ಒಂದು ರೀತಿಯಾದಂತಹ ಜಾಲಿ ಮೂಮೆಂಟು ಕ್ರಿಯೇಟ್ ಮಾಡ್ಕೊಳ್ತಿದ್ದೇನೋ. ಆನಂತರ ಕೆಲವೊಂದಷ್ಟು ತುಂಬ ಖಾಸಗಿ ಕ್ಷಣಗಳು ಕೂಡ, ಅದರಲ್ಲೂ ಕೂಡ ಅವಕಾಶ ಸಿಕ್ಕಾಗ ಐಶ್ವರ್ಯಗೆ ಈ ಪೋಲಿ ಶಿಶಿರ್ ಶಾಸ್ತ್ರಿ ಪಪ್ಪಿ ಕೊಟ್ಟಿದ್ದೇನೋ. ಅಷ್ಟು ಮಾತ್ರವಲ್ಲ, ಒಂದೇ ಕಪ್ಪಲ್ಲಿ ಇಬ್ಬರು ಕೂಡ ಟೀ ಕುಡಿದಿದ್ದೇನೋ, ಒಂದೇ ಬೆಡ್ಶೀಟನ್ನು ಹಾಕ್ಕೊಂಡು ಇಬ್ಬರು ಕೂಡ ಚಳಿ ಕಾಯಿಸಿದ್ದೇನೋ. ಎಲ್ಲವೂ ಕೂಡ ಇವತ್ತಿಗೂ ಕೂಡ ಕಣ್ಣ ಮುಂದೆ ಹಾಗೇ ಇದೆ. ಇದು ಬಿಗ್ ಬಾಸ್ ಮನೆಯ ಹೊರಗಡೆ ಬಂದ ಬಳಿಕ ಇನ್ನಷ್ಟು ಹೆಚ್ಚಾಗಿದೆ. ಒಟ್ಟೊಟ್ಟಿಗೆ ಸುತ್ತೋದೇನೋ, ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದೇನೋ, ದೇವಸ್ಥಾನಕ್ಕೆ ಹೋಗೋದೇನೋ, ಜಾಲಿ ರೌಂಡ್ಸ್ ಹೋಗೋದೇನೋ, ಹಬ್ಬ ಹೇಳಬೇಡಿ ಕೇಳಬೇಡಿ, ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಹೇಗಿದೆ. ಐಶ್ವರ್ಯ ಶಿಂದೋಗಿಯೇ ಹೇಳೋರಿಲ್ಲ ಕೇಳೋರಿಲ್ಲ. ಶಿಶಿರ್ ಶಾಸ್ತ್ರಿ ಒಂದು ರೀತಿಯಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದಂತಹ ಗೂಳಿಯ ಥರ ಆಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇವರಿಬ್ಬರ ಮಧ್ಯೆ ಲವ್ ಇದೆಯಾ? ಖಂಡಿತವಾಗ್ಲೂ ಕೂಡ ಇಲ್ಲ ಅಂತಾರೆ ನಾವಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸು, ಅದನ್ನು ಮೀರಿದಂತೆ ಯಾವ ಸಂಬಂಧವೂ ಕೂಡ ನಮ್ಮ ನಡುವೆ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಇವರು ತೋರಿಸುವಂತಹ ಕೆಲವೊಂದಷ್ಟು ಮೂಮೆಂಟ್ಸಿಂದ ಗೊತ್ತಾದರೂ ಕೂಡ ಇವರು ಮಾತ್ರ ಅದನ್ನು ಒಪ್ತಿಲ್ಲ. ಇವರಿಗಾಗಿ ಹೊರಗಡೆ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿಬಿಟ್ಟಿದ್ದಾವೆ. ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಈ ಅಂತೆ ಶಿಶಿರ್ ಬ್ರೇಕ್ ಹಾಕಿ ನಾವಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು ಅಂತೇಳಿ ಹೇಳಿದರು. ಆದರೆ ಈಗ ಮತ್ತೊಮ್ಮೆ ಇವರಿಬ್ಬರ ಲವ್ ಸ್ಟೋರಿ ಸದ್ದು ಮಾಡ್ತಿದೆ. ಅದಕ್ಕೆ ಕಾರಣ ಇದೇ ಐಶ್ವರ್ಯ ಶಿಂದೋಗಿ ಕೊಟ್ಟಂಥ ಒಂದು ಶಾಕಿಂಗ್ ನ್ಯೂಸು. ಹೌದು, ಒಳ್ಳೆಯ ಸ್ನೇಹಿತರು ಅಂತೇಳಿ ಹೇಳ್ತಿದ್ದಂಥ ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಪಾರ್ಟ್ನರ್ಸ್ ಆಗಬೇಕು ಅಂತ ಹೇಳಿಬಿಟ್ಟು ನಿರ್ಧರಿಸಿದ್ದಾರೆ ಅನ್ನೋದು ಈಗ ಸ್ವತಃ ಐಶ್ವರ್ಯನೇ ಬಾಯ್ಬಿಟ್ಟಿರುವಂಥ ವಿಚಾರ. ಹೌದು, ಈ ಬಗ್ಗೆ ಮಾತನಾಡಿರುವಂತಹ ಐಶ್ವರ್ಯ ಮತ್ತು ಶಿಶಿರ್, ನಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೇ ಆ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ವಿ. ನಮ್ಮ ಫ್ಯಾನ್ಸ್ ಮತ್ತು ಫ್ರೆಂಡ್ಸ್ಗಳಿಗೆ ಆ ವಿಚಾರದಲ್ಲಿ ಬೇಸರವೂ ಕೂಡ ಆಗಿದೆ. ಆದರೆ ನಾವಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಅಷ್ಟೇ.
ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಳ್ಳೆ ಬಾಂಡಿಂಗ್ ಇತ್ತು, ಈಗಲೂ ಕೂಡ ಇದೆ. ಎಸ್, ನೀವು ಖಂಡಿತವಾಗ್ಲೂ ನಮ್ಮಿಂದ ಗುಡ್ ನ್ಯೂಸನ್ನು ನಿರೀಕ್ಷೆ ಮಾಡಬಹುದು. ನಾವು ಪಾರ್ಟ್ನರ್ಸ್ ಆಗಬಹುದು, ಆದರೆ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಬಹುದು ಅಂತೇಳ್ಬಿಟ್ಟು ಐಶ್ವರ್ಯ ಶಿಶಿರ್ ಒಂದು ಗುಡ್ ನ್ಯೂಸನ್ನು ರಿವೀಲ್ ಮಾಡಿದ್ದಾರೆ. ಇದು ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಅಂದರೆ ಈಗ ಮೊಟ್ಟ ಮೊದಲ ಬಾರಿಗೆ ನಾವು ಪಾರ್ಟ್ನರ್ಸ್ ಆಗ್ತೀವಿ, ಬಟ್ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನುವಂಥ ವಿಚಾರವನ್ನು ಈಕೆ ಬಾಯಿ ಬಿಟ್ಟಿದ್ದಾರೆ. ಇತ್ತೀಚೆಗೆ ಬಂದಿರುವಂತಹ ಒಂದಷ್ಟು ಈ ಬೇರೆ ಬೇರೆ ರೀತಿಯಾದಂಥ ಸುದ್ದಿಗಳು, ರೂಮರ್ಸ್ಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಈಕೆ ಈ ವಿಚಾರವನ್ನು ಹೇಳಿದ್ದಾಳೆ. ಅಷ್ಟು ಮಾತ್ರವಲ್ಲ, ಈಕೆಗೆ ಶಿಶಿರ್ ಬಗ್ಗೆ ಇರುವಂತಹ ಒಂದು ಪೊಸೆಸಿವ್ನೆಸ್ ಬಗ್ಗೆನೂ ಕೂಡ ಈಕೆ ಬಾಯಿ ತಪ್ಪಿ ಮಾತನಾಡಿ ಬಿಟ್ಟಿದ್ದಾಳೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗ್ತಿದೆ, ಇದು ಕೇವಲ ಬಿಸ್ನೆಸ್ಸಿಗೆ ನಿಲ್ಲೋದಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಶಿಶಿರ್ ಮತ್ತು ಐಶ್ವರ್ಯಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಈ ವೇಳೆ ಶಿಶಿರ್ಗೆ ಎಷ್ಟು ಪ್ರಪೋಸಲ್ ಬಂದಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಬಂದಿದೆ ಅಂತ ಹೇಳ್ಬಿಟ್ಟು ಶಿಶಿರ್ ಹೇಳ್ತಾ ಇದ್ದಂತೆ ಐಶ್ವರ್ಯ ಅವರ ರಿಯಾಕ್ಷನ್ ಬದಲಾಗಿದೆ. ಐಶ್ವರ್ಯ ಪೊಸೆಸಿವ್ ಆದ್ರ ಅನ್ನುವಂಥ ಪ್ರಶ್ನೆಗೆ ಹೌದು, ಆದರೆ ಶಿಶಿರ್ ನನಗೆ ಒಳ್ಳೆಯ ಸ್ನೇಹಿತ, ಅವನ ಜೀವನ ಚೆನ್ನಾಗಿರಬೇಕು, ಅವರು ಪ್ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಆ ಹುಡುಗಿ ಯಾರು ಅಂತೇಳಿ ಗೊತ್ತಾಗಬೇಕು ಅನ್ನೋದನ್ನು ಇಲ್ಲಿ ನೇರವಾಗಿ ಐಶ್ವರ್ಯ ಹೇಳ್ತಾಳೆ. ಇನ್ನು ಆಕೆಯನ್ನು ತಿಳ್ಕೊಳ್ಳೋದು ನನ್ನ ಹಕ್ಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಐಶ್ವರ್ಯ ಹೇಳ್ತಾರೆ. ಬಟ್ಟು ಇವರ ನಡುವೆ ಕೇವಲ ಸ್ನೇಹ ಅಷ್ಟೇ ಉಳಿದಿಲ್ಲ, ಸ್ನೇಹವನ್ನು ಮೀರಿದಂಥ ಸಂಬಂಧವೂ ಕೂಡ ಇದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಸಾಕಷ್ಟು ಸಲ ಇದು ನಿಜವೂ ಕೂಡ ಆಗಿದೆ. ಇಷ್ಟು ಕ್ಲೋಸ್ನೆಸ್ಸು ಅಥವಾ ಇಷ್ಟು ಬಾಂಡಿಂಗ್ ಇರುವಂತಹ ಒಬ್ಬ ಸ್ನೇಹಿತರನ್ನು ನೋಡಿದಾಗ ಅವರ ಜೀವನದಲ್ಲಿ ಮತ್ತೊಬ್ಬ ಹುಡುಗಿ ಬಂದರೆ ಅದನ್ನು ಇವ್ರು ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಈಗ ನಾನು ಹೇಳ್ತಾ ಇರೋದು, ಶಿಶಿರ್ ಜೀವನದಲ್ಲಿ ಮತ್ತೊಂದು ಹುಡುಗಿ ಬಂದಳು ಅಂತ ಇಟ್ಕೊಳ್ಳಿ, ಅದನ್ನು ಐಶ್ವರ್ಯ ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಶಿಶಿರ್ ಜೀವನದಲ್ಲಿ ಹೇಗೆ ಹುಡುಗಿ ಬಂದರೆ ಐಶ್ವರ್ಯ ಸಹಿಸೋದಿಲ್ಲ, ಐಶ್ವರ್ಯ ಜೀವನದಲ್ಲಿ ಮತ್ತೊಬ್ಬ ಹುಡುಗ ಬಂದರೆ ಅದನ್ನು ಶಿಶಿರ್ ಕೂಡ ಸಹಿಸೋದಿಲ್ಲ ಅನ್ನೋದು 100% ಸತ್ಯ. ಹೀಗಾಗಿ ಇಬ್ಬರ ನಡುವೆ ಈಗ ಸದ್ಯಕ್ಕೆ ಒಳ್ಳೆ ಬಾಂಧವ್ಯ ಇದೆ, ಓಕೆ ಫೈನ್. ಬಟ್ ಆದರೆ ಈ ಬಾಂಧವ್ಯ ಇಲ್ಲಿಗೆ ಇರುತ್ತಾ, ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಎರಡನೇದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಇವರಿಬ್ಬರು ಕೂಡ ಇರುವಂಥ ರೀತಿ ನೀತಿಯನ್ನು ನೋಡ್ತಾ ಇದ್ದರೆ ಮತ್ತು ಇವರು ಸುತ್ತಾಡುವಂಥ ಪರಿಯನ್ನು ನೋಡ್ತಿದ್ರೆ ಇವತ್ತಲ್ಲ ನಾಳೆ ಇವರು ಮದುವೆ ಆಗೋದು 100% ಖಚಿತ. ಈಗ ಏನೂ ಕೂಡ ಅವರೇನು ಹೇಳ್ತಿಲ್ಲ, ಇಲ್ಲ ನಾವು ಪ್ರೀತಿಸ್ತಿಲ್ಲ ಹಾಗೆ ಹೀಗೆ ಒಳ್ಳೆ ಸ್ನೇಹಿತರು ಅಂತೇಳಿ ಹೇಳ್ತಾರೆ. ಫೈನ್ ಡೇ ಇವರಿಬ್ಬರು ಕೂಡ ಮದುವೆ ನಿರ್ಧಾರಕ್ಕೆ ಬಂದರೆ ಅವ್ರು ಸಿಂಪಲ್ಲಾಗಿ ಒಂದು ಆನ್ಸರ್ ಮಾಡ್ತಾರೆ, ಇಲ್ಲ ನಾವು ಆ ರೀತಿಯಾದಂಥ ಆಲೋಚನೆ ಅವತ್ತು ಇರಲಿಲ್ಲ, ಬಟ್ ಹೋಗ್ತಾ 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 ನಾವಿಷ್ಟು ಚೆನ್ನಾಗಿದ್ದು ಇನ್ನೊಬ್ಬರು ನಮ್ಮ ಜೀವನದಲ್ಲಿ ಬರೋದು ನಮಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಕೊನೆಗೆ ಮದುವೆ ನಿರ್ಧಾರಕ್ಕೆ ಬಂದ್ವಿ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಅಂತಹ ಬಾಂಡಿಂಗ್ ಇವರ ನಡುವೆ ಇದೆ, 100% ಸತ್ಯ. ಆದರೆ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಲೇಬೇಕು. ಏನದು, ಶಿಶಿರ್ ಮತ್ತು ಐಶ್ವರ್ಯ ಮದುವೆ ಆದರೆ ಹೇಗಿರ್ಬೋದು ಮುಂದಿನ ಜೀವನ ಅಂತೇಳಿ. ಈಗ ಅವ್ರು ಹೇಳಿರೋದೇನೋ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಿ, ಒಟ್ಟಿಗೆ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ. ಬಟ್ ಒಟ್ಟಿಗೆ ಬಿಸ್ನೆಸ್ ಮಾಡಿದವರು ನಾಳೆ ಒಟ್ಟಿಗೆ ಲೈಫನ್ನು ಲೀಡ್ ಮಾಡಬಾರ್ದು ಅಂತೇನಿಲ್ಲ ಅಲ್ವಾ, ಜೀವನವನ್ನು ಸಾಗಿಸಬಾರ್ದು ಅಂತೇನಿಲ್ಲ ಅಲ್ವಾ. ಬಿಸ್ನೆಸ್ ಪಾರ್ಟ್ನರ್ಸ್ ಆದರೆ ಮತ್ತಷ್ಟು ಹತ್ರ ಆಗ್ತಾರೆ, ಮತ್ತಷ್ಟು ಹತ್ರ ಆದರೆ ಮದುವೆ ಚಾನ್ಸಸ್ ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಈ ವಿಚಾರದ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಿರೋದು ಮಾತ್ರ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಒಂದು ಶಿಶಿರ್ ಮತ್ತು ಈ ಐಶ್ವರ್ಯ ಸಿಂಧೋಗಿ ನಡುವಿನ ಸ್ನೇಹ ಅದು ಇವಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಹಂತಕ್ಕೆ ಹೋಗುವಂಥದ್ದು, ಮುಂದೆ ಮದುವೆ ಹಂತಕ್ಕೆ ಹೋಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.